ನನ್ನ ಪರಿಚಯ ಮಾಡಿಕೊಳ್ಳುತ್ತೇನೆ, ನಾನು ಪೋಜೋ. ಅಲ್ವೇ ಅಲ್ಲ, ಅವನು ಗಾಡೋ ಅಂದ. ಇಲ್ಲ ಸರ್, ನೀವು ಗಾಡೋ ತಾನೆ? ನಾನು ಪೋಜೋ. ಜೆಂಟಲ್ಮ್ಯಾನ್, ನಿಮ್ಮನ್ನು ಭೇಟಿಯಾದದ್ದು ಸಂತೋಷ. ಹೌದು ಹೌದು, ನಿಜವಾಗ್ಲೂ ಸಂತೋಷ. ಹತ್ತಿರ ಹಿಡ್ಕೋದಲ್ಲ. ಕೋರ್ಟ್ ಹಿಂದಕ್ಕೆ. ಈಗ ಮಾಗಿ ಕಾಲದ ಸಂಜೆ ಇದ್ದ ಹಾಗಿದೆ. ಜೆಂಟಲ್ಮ್ಯಾನ್, ನನ್ನ ತರಹದವರ ಕಂಪನಿ ಇಲ್ಲದೆ ನನಗೆ ಹೆಚ್ಚು ದೂರ ಹೋಗಕ್ಕಾಗಲ್ಲ. ಬ್ಯಾಸ್ಕೆಟ್. ಹಿಂದಕ್ಕೆ. ಅವನು ಗಬ್ಬು ನಾರ್ತಾನೆ. ಸರ್, ಏನಪ್ಪ? ನೀವು ಅದನ್ನ ತಿಂದಾಯ್ತಲ್ಲ, ಆ ಮೂಳೆ ಚೂರುಗಳು ನಿಮಗೆ ಬೇಡ ತಾನೆ? ಒಂದು ಸ್ವಲ್ಪ ಕಾಯಕ್ಕಾಗ್ತಿರ್ಲಿಲ್ಲ ನನ್ಗೆ. ಬೇಡ, ನನಗೇನು ಅಗತ್ಯವಿಲ್ಲ. ಆದ್ರೆ ಹೊತ್ತುಕೊಂಡು ಬಂದವನಿಗೆ ಅದು ಸೇರೋದು ನ್ಯಾಯ. ಆದ್ದರಿಂದ ಅವನ್ನ ನೀವು ಕೇಳಬೇಕು. ಕೇಳು ಕೇಳು, ಹೆದರ್ ಬೇಡ, ಕೇಳು. ಮಿಸ್ಟರ್, ಕ್ಷಮಿಸಿ ಮಿಸ್ಟರ್. ಕತ್ತೆ, ನಿನ್ನನ್ನ ಮಾತಾಡುತ್ತಿದ್ದಾರೆ, ಉತ್ತರ ಕೊಡು. ಇನ್ನೊಂದ್ಸಲ ಪ್ರಯತ್ನಿಸಿ. ಮಿಸ್ಟರ್, ಮತ್ತೆ ಆ ಮೂಳೆ ಚೂರುಗಳು ನಿಮ್ಗೆ ಬೇಡ ತಾನೆ? ಮಿಸ್ಟರ್, ಉತ್ತರ ಕೊಡು. ಬೇಕೋ ಅಥವಾ ಬೇಡವೋ? ಅದು ನಿಮಗೆ. ಇದು ನಾಚಿಕೆ ಕೇಳು. ಒಬ್ಬ ಮನುಷ್ಯನ
ಹೀಗೆ ಕಾಣೋದು ಛೆ, ಛೆ, ಶುದ್ಧ ಅಪಚಾರ. ಅನ್ಯಾಯ. ಏ, ನಡಿ ಹೋಗೋಣ. ಆ ಗಾಡೋ ಬರುವವನಿದ್ದಾನಲ್ಲ, ಯಾರು ಅಂತ ತಿಳಿತಲ್ಲ? ನಿಮ್ಮ ಭವಿಷ್ಯವನ್ನು ತನ್ನ ಕೈಲಿಟ್ಟುಕೊಂಡಿರೋನು, ಕೊನೆ ಪಕ್ಷ ಸದ್ಯದ ಭವಿಷ್ಯವನ್ನು. ಅವ್ನು ಯಾಕೆ ಬ್ಯಾಗ್ ಅನ್ನ ಕೆಳಗಡೆ ಇಡೋದಿಲ್ಲ? ಈಗ ಕೇಳು, ಗಮನ ಇದೆ. ನೀವು ಬ್ಯಾಗ್ ಅಂತ ಕರೆಯೋದನ್ನ ಅವನ್ ಯಾಕೆ ಕೆಳಗಿಡಲಿಲ್ಲ ಅಂತ ತಿಳ್ಕೊಬೇಕಾಗಿದೆಯಾ ನೀವೆಲ್ಲ? ಅದೇ ಮಧ್ಯ ಬಾಯಿ ಹಾಕ್ಬೇಡ. ಎಲ್ಲರೂ ಒಟ್ಟಿಗೆ ಮಾತಾಡಿದರೆ ಏನು ಉಪಯೋಗವಿಲ್ಲ. ನಾನೇನ್ ಹೇಳ್ತಿದ್ದೆ? ಬ್ಯಾಗ್ ಯಾಕೆ ಅವನು ಹಾಕೊಂಡು ಕೆಳಗಿಡೋದಿಲ್ಲ ಯಾಕೆ? ಓ, ಮೊದಲೇ ಯಾಕೆ ಕೇಳಲಿಲ್ಲ? ಈಗ ತಿಳ್ಕೊಳ್ಳೋಣ. ಬರ್ಕೋ. ಅವನು ನನಗೆ ಮಾಲಿಶ್ ಮಾಡಬೇಕು ಅಂತ ಇದ್ದಾನೆ. ಅವನಿಂದ ದೂರ ಹೋಗೋ ಐಡಿಯಾ ನನಗಿದ್ದರೆ ಬಿಟ್ಟು ಬಿಡ್ಲಿ ಅಂತ. ಅಲ್ಲ, ಅದು ಸರಿಯಲ್ಲ. ನೀವು ಅವನಿಂದ ಕಳ್ಸ್ಕೋಬೇಕು ಅಂತ ಇದ್ದೀರಾ? ಅವನು ನನ್ನ ಕಣ್ಣಿಗೆ ಮಣ್ಣೆರಚಬೇಕು ಅಂತ ಇದ್ದಾನೆ. ಅದು ಸಾಧ್ಯವಿಲ್ಲ. ನೀವು ಅವನಿಂದ ಕಳ್ಸ್ಕೋಬೇಕು ಅಂತ ಇದ್ದೀರಾ? ನಿಮ್ಗೆ ಸಾಕಾಗೋಗಿದೆ ಅಲ್ವಾ? ನಿಜಕ್ಕೂ ಅವನು ಕತ್ತೆ ತರ ಹೊರತಾನೆ. ಅವನ ಕೆಲಸ ಅದಲ್ಲ. ನೀವು ಅವನಿಂದ ಕಳ್ಸ್ಕೋಬೇಕು ಅಂತಿದ್ದೀರಾ? ವೇಪರೈಸರ್. ಓಹೋ, ನೀವು ಅವನಿಂದ ಕಳ್ಸ್ಕೋಬೇಕು ಅಂತ ಇದ್ದೀರಾ? ನೀವು ಪ್ರಮಾಣ ಮಾಡ್ತೀರಾ? ನೀವೇನ್ ಹೇಳಿದ್ದು? ನೀವು ಅವನಿಂದ ಕಳ್ಸ್ಕೋಬೇಕು ಅಂತ ಇದ್ದೀರಾ? ಅವನನ್ನು ಸುಮ್ಮನೆ ಒದ್ದೋಡಿಸೋ ಬದಲು ಅವನಿಗೆ ಹೆಚ್ಚು ಬೆಲೆ ಬರೋ ಹಾಗೆ ಮಾಡ್ತಿದ್ದೀನಿ. ನಿಜ ಅಂದರೆ ಇಂಥ ಪ್ರಾಣಿಗಳನ್ನ ಓಡ್ಸಕ್ಕಾಗಲ್ಲ, ಕೊಂದು ಬಿಡೋದೇ ಸರಿಯಾದ್ದು. ಅವನು ಅಳ್ತಿದ್ದಾನೆ. ನನ್ನ ಮೊಡ್ಕಾಗ್ಬಿಡ್ದ. ನಾನು ನಿನ್ನನ್ನು ಎತ್ಕೊಂಡು ಹೋಗ್ತೀನಿ. ಅಗತ್ಯ ಬಿದ್ದರೆ ಅವನೀಗ ಅಳು ನಿಲ್ಲಿಸಿದ್ದಾನೆ. ಅವನ ಸ್ಥಿತಿಗೆ ನೀವು ಬಂದಿರಿ ಈಗ. ಪ್ರಪಂಚದಲ್ಲಿ ಕಣ್ಣೀರು ಸದಾ ಕಾಲ ಒಂದೇ ಪ್ರಮಾಣ. ಒಬ್ಬ ಅಳೋಕೆ ಪ್ರಾರಂಭಿಸಿದರೆ ಮತ್ತೊಂದು ಕಡೆ ಇನ್ನೊಬ್ಬ ಅಳು ನಿಲ್ಲಿಸುತ್ತಾನೆ. ನಗುವಿಗೂ ಇದು ಅನ್ವಯಿಸುತ್ತದೆ. ಜೆಂಟಲ್ಮನ್, ನೀವು ನನ್ನ ಜೊತೆ ಸೌಜನ್ಯದಿಂದ ನಡೆದುಕೊಂಡಿದ್ದೀರಿ. ಇಂತಹ ನೀರಸ ದಿನಗಳನ್ನು ಕಳೆಯುತ್ತಿರುವ ಪ್ರಾಮಾಣಿಕ ಜನರಿಗೆ ಪ್ರತಿಯಾಗಿ ನಾನೇನು ನೀಡಲು ಸಾಧ್ಯ ಎಂದು ಯೋಚಿಸಬೇಕು. ಒಂದು 10 ರೂಪಾಯಿ ಆದ್ರೂ ಪರವಾಗಿಲ್ಲ. ನಾವೇನು ಭಿಕ್ಷುಕರಲ್ಲ. 5 ರೂಪಾಯಿ ಆದ್ರೂ ನಡೆಯುತ್ತೆ. ಸಾಕು, ನಿಲ್ಲಿಸು. ಯಾವುದು ಬೇಕು ನಿಮಗೆ? ಅವನಿಂದ ಹಾಡಿಸೋಣವೇ, ಅಥವಾ ಡ್ಯಾನ್ಸ್ ಮಾಡಿಸೋಣವೇ, ಅಥವಾ ಯೋಚಿಸುವಂತೆ ಮಾಡೋಣವೇ? ಅವನಿಗೆ ಯೋಚಿಸ್ಲಿಕ್ಕೆ ಹೇಳಿ. ಅವನಿಗೆ ಹ್ಯಾಟ್ ಕೊಡಿ. ಅವನ ಹ್ಯಾಟ್? ಹ್ಯಾಟ್ ಇಲ್ಲದೆ ಅವನಿಗೆ ಯೋಚಿಸಕ್ಕಾಗಲ್ಲ. ಅವನಿಗೆ ಹ್ಯಾಟ್ ಕೊಡು. ನಾನೇ ನನಗೆ ಅವನು ಹಾಗೆಲ್ಲ ಮಾಡಿದ ಮೇಲೆ ಎಂದಿಗೂ ಸಾಧ್ಯವಿಲ್ಲ. ನಾನು ಕೊಡ್ತೀನಿ. ಅವನ ತಲೆ ಮೇಲಿಟ್ಟರೆ ಸಾಕು. ಅವನ ತಲೆ ಮೇಲೆ ಇಡ್ತೀನಿ.